ಆ್ಯಂಡ್ ರಜತ್ ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವು ಗಂಟೆಗಳ ಹಿಂದೆ ಒಂದಷ್ಟು ಟ್ರೋಲ್ ಆಗ್ತಾ ಇದೆ. ಸೊ ಇಷ್ಟು ದಿನಗಳಿಂದ ಆಗಿರಲಿಲ್ಲ. ಒಂದು ಗರ್ಲ್ ಫ್ರೆಂಡ್ ಇದ್ದಾರೆ, ಅವರಿಗೆ ಈ ಥರ ಒಂದು ಮೀಮ್ಸ್ ಮಾಡ್ತಾ ಇದ್ದಾರೆ, ಟ್ರೋಲ್ಗಳು ಹರಿದಾಡ್ತಾ ಇದೆ. ಅದು ಇಂಥ ಟೈಮಲ್ಲಿ ಹರಿದಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಇದೆಯಾ? ಇಲ್ಲ ನೀವು ಫಸ್ಟಿಂದ 10 ವರ್ಷ ಫ್ರೆಂಡ್ಶಿಪ್ಪಲ್ಲಿ ಸೊ ಏನು ಹೇಳ್ತೀರ? ಸಿ ರಜತ್ಗೆ ಫ್ರೆಂಡ್ಸ್ ಇದ್ದಾರೆ, ನನಗೂ ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಮ್ಯೂಚುವಲ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಅದ್ರಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಜಸ್ಟ್ ಮಾತಾಡೋವಂಥ ಫ್ರೆಂಡ್ಸ್ ಇದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಈ ರಿಲೇಷನ್ಶಿಪ್ಗಳನ್ನ ಬೆಳೆಸ್ತಾರಲ್ಲ, ಇದೆಲ್ಲ ಏನಕ್ಕೆ ಅಂದರೆ ಆಬ್ವಿಯಸ್ಲಿ ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ಏನಾಗಿದೆ ಅಂದರೆ ಒಬ್ಬರನ್ನ ಕಾಲು ಎಳೆದು ಕೆಳಗಾಕಿ ತುಳಿದ್ರೇ ಅವ್ರ ಮೇಲೆ ಬರೋದಕ್ಕಾಗೋದು ಅನ್ನೋ. ಎಲ್ಲೋ ಕೂತ್ಕೊಂಡು ಇಂಟರ್ನೆಟ್ನಲ್ಲಿ ಸುಮ್ಮನೆ ಕಾಮೆಂಟ್ಗಳು ಹಾಕ್ಕೊಂಡು ಯಾವುದೋ ಸಿಕ್ಕಿದ ಫೋಟೋಗಳು ಹಾಕ್ಕೊಂಡು ಇಟ್ ಈಸ್ ಆಲ್ ನಾನ್ ಸೆನ್ಸ್ ಸರ್. ಅದನ್ನೆಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬಾರ್ದು. ರಿಯಾಲಿಟಿ ಚೆಕ್ ಏನಿದೆ ಅದನ್ನು ನೋಡಬೇಕು. ಈಸ್ ಗಾಟ್ ಬ್ಯೂಟಿಫುಲ್ ಫ್ಯಾಮ್ಲಿ, ವೈಫ್ ಇದೆ, ಮಕ್ಕಳಿದ್ದಾರೆ ಇಬ್ಬರು. ಆ ಥರ ಎಲ್ಲ ನಾನಂತೂ ನೋಡಿಲ್ಲ. ಬಟ್ ಫ್ರೆಂಡ್ ಸರ್ಕಲ್ ತುಂಬ ವಾಸ್ಟ್ ಆಗಿದೆ ನಮಗೆ. ನಮ್ಮ ಸರ್ಕಲ್ಲು ಅವನ ಸರ್ಕಲ್ಲು ಎಲ್ಲ ಒಂದೇ ಸರ್ಕಲ್ ಆಗಿರೋದ್ರಿಂದ 100 ಜನ ಅಲ್ಲ 1000 ಜನ ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ಅದನ್ನೆಲ್ಲ ಇಟ್ಕೊಂಡು ಅವನು ಗರ್ಲ್ ಫ್ರೆಂಡ್ ಇದ್ದಾರೆ, ಅದು ಇದು ಎಲ್ಲ ಇಟ್ ಈಸ್ ಆಲ್ ಅಗೇನ್ ಪೇಯ್ಡ್ ಪ್ರಮೋಷನ್ಸ್ ಅಂತ ಏನಂತಾರೆ. ಒಂದು ಇದು ನಮ್ಮ ಸೀಸನ್ನಲ್ಲಿ ಆಗ್ತಿತ್ತು ಅಂತ ನನಗೆ ಹೊರಗಡೆ ಬಂದ ಮೇಲೆ ಗೊತ್ತಾಯಿತು. ಆ್ಯಂಡ್ ಪೇಯ್ಡ್ ಪ್ರಮೋಷನಿಂದ ಯಾರನ್ನು ಬೇಕಾದ್ರೂ ಹಾಳು ಮಾಡ್ಬೋದು, ಯಾರನ್ನು ಬೇಕಾದ್ರೂ ಉದ್ಧಾರ ಮಾಡ್ಬೋದು ಸರ್. ಇಟ್ ಈಸ್ ನಾಟ್ ರೈಟ್ ಟು ಡೂ ದ್ಯಾಟ್ ಬಿಕಾಸ್ ಒಂದು ಮದುವೆ ಆಗಿದ್ದಾನೆ, ಒಂದು ಬ್ಯೂಟಿಫುಲ್ ಫ್ಯಾಮ್ಲಿಗಿದೆ. ಆ್ಯಂಡ್ ಅಕ್ಕು ವೈಫು, ರಜತ್ ವೈಫು, ಐ ಟ್ರೀಟ್ ಹರ್ ಆಸ್ ಮೈ ಸಿಸ್ಟರ್. ನನಗೆ ಗೊತ್ತು ಅವ್ರ ಫ್ಯಾಮ್ಲಿ ಎಷ್ಟು ಖುಷಿಯಾಗಿದೆ, ಎಷ್ಟು ಪ್ರೀತಿಸ್ತಾರೆ ಒಬ್ರನ್ನೊಬ್ರು ಅಂದ್ಬಿಟ್ಟು. ದಟ್ ಈಸ್ ಆಲ್ ಫಾಲ್ಸ್. ಗರ್ಲ್ ಫ್ರೆಂಡ್ ಫ್ರೆಂಡ್ಸ್ ಇದ್ದಾರೆ. ಗರ್ಲ್ ಫ್ರೆಂಡ್ ಅಂತ ಒಂದು ಆ ಸ್ಟ್ರೆಸ್ ಮಾಡಿ ಹೇಳಿದ್ರೆ ಅದು ತಪ್ಪಾಗತ್ತೆ. ಯಾ ಸೊ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ. ಯಾರು ಗೆಲ್ತಾರೋ ಗೊತ್ತಿಲ್ಲ, ನೋಡೋಣ. ಬಟ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಆಡಿಯನ್ಸ್ಗಳಿಗೆ, ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ, ಸುದೀಪ್ ಸರ್ ಫ್ಯಾನ್ಸ್ಗಳಿಗೆ ಏನು ಅಂತಂದರೆ, ಸೊ 11 ಸೀಸನ್ಗಳು ಮಾಡಿದ್ದಾರೆ, 12ನೇ ಸೀಸನ್ ಮಾಡಲ್ಲ ಅನ್ನೋದು ಒಂದು ಈಗಾಗಲೇ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ವೀಕೆಂಡ್ ಎಪಿಸೋಡ್ ಆಗ್ತಿದ್ದಂಗೆ ಇದೇ ನನ್ನ ಕೊನೆಯ ಕಿಚ್ಚನ ಪಂಚಾಯತಿ ಈ ಥರ ಅಂತ ಇನ್ನೊಂದು ಟ್ವೀಟರ್ ಹಾಕಿದ್ದಾರೆ. ಸೊ ಅದನ್ನು ನೋಡಿದ್ಮೇಲೆ ಇನ್ನೂ ಶಾಕಿಂಗ್. ಆ್ಯಂಡ್ ಬೆಳಗ್ಗೆ ನ್ಯೂಸ್ಗಳಲ್ಲೆಲ್ಲ ಫುಲ್ ಅದೇ ಸುದ್ದಿ ಇದೆ, ನೆಕ್ಸ್ಟ್ ಸೀಸನ್ನಿಂದ ಇರಲ್ಲ ಸುದೀಪ್ ಸರ್ ಅಂತ. ಸೊ ಇದ್ರ ಬಗ್ಗೆ ಸರ್ ಮುಂಚೆನೂ ನಾನು ಹೇಳಿದ್ದೆ, ಕೃಷ್ಣ ಇಲ್ದಿರ ಮಹಾಭಾರತ ನಡೆಯಲ್ಲ ಅಂತ. ಸೊ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ನಡೆಯುತ್ತೆ ಬಿಗ್ ಬಾಸು. ಬಟ್ ಸುದೀಪ್ ಸರ್ ಅನ್ನೋದು ಒಂದು ಏನು ಗೊತ್ತಾ ಸರ್, ಒಂದು ರೆಸ್ಪೆಕ್ಟು, ಒಂದು ಗತ್ತು. ಇನ್ನೊಂದು ಹೇಳಬೇಕು ಅಂತಂದರೆ ಆ ಭಯ ಏನು ಇಟ್ಟಿದ್ದಾರಲ್ಲ, ಅಂದರೆ ಭಯ ಅಂದರೆ ಹೊಡೆದ್ಬಿಡ್ತೀನಿ ಇನ್ನೊಂದು ಮತ್ತೊಂದು ಅಲ್ಲ, ಆ ರೆಸ್ಪೆಕ್ಟ್ ಮೇಲಿರೋ ಒಂದು ಭಯ ಅವ್ರು ಬಂದು ನಡೆಸ್ಕೊಡೋದು. ಇಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡಿಂಗ್ ಇನ್ ಕೋರ್ಟ್ ಇನ್ ಫ್ರಂಟ್ ಆಫ್ ಅ ಜಡ್ಜ್. ಕರೆಕ್ಟಾಗಿ ನ್ಯಾಯ ಪಂಚಾಯಿತಿ ಮಾಡ್ತಾರವರು. ಆ್ಯಂಡ್ ಒಳಗಡೆ ಏನೇ ತಪ್ಪು ನಡೀತಿದ್ರು ಅದನ್ನು ನೋಡಿ ಅದನ್ನು ಹೇಗೆ ತೂಗಿಸ್ಬೇಕು, ಹೊರಗಡೆ ಏನು ನಡೀತಾ ಇದೆ ಅದಕ್ಕೆ ಆಪೋಸಿಟಾಗಿ ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಇವ್ರೂ. ಬಿಕಾಸ್ ಸರ್ ಕಂಟೆಸ್ಟೆಂಟ್ಸ್ನ ಏನಂತಾರೆ ಅವರು, ನಮ್ಮ ಕಂಟೆಸ್ಟೆಂಟ್ಸ್ ಅಂತಾರೆ ಪ್ರತಿ ಸಲಿನೂ. ನನ್ನ ಕಂಟೆಸ್ಟೆಂಟ್ ಅವನು ಅಂತಂತಾರೆ, ಅವಳು ಅಂತಂತಾರೆ. ಯಾರೇ ಇದ್ರೂ ಅವ್ರ ಕಂಟೆಸ್ಟೆಂಟ್ಸ್ನ ಬಿಟ್ಕೊಡೋದಿಲ್ಲ. ಆ್ಯಂಡ್ ಆ ರೀತಿ ಒಂದು 11 ವರ್ಷದಿಂದ ತೂಗಿಸ್ಕೊಂಡು ಬಂದಿರೋರು ಹೊಸದಾಗಿ ಬರೋರು ಮಾಡ್ಬೋದು. ಬಟ್ ಅವ್ರದ್ದೇ ಒಂದು ಬೇರೆ ಸ್ಟೈಲ್ ಇರುತ್ತೆ, ಅವ್ರದ್ದೇ ಒಂದು ಅಪ್ರೋಚ್ ಬೇರೆ ಇರುತ್ತೆ. ಸುದೀಪ್ ಸರ್ದು ಒಂದು ಲೆವೆಲ್ ಏನಿದೆ, ಅವ್ರದ್ದು ಒಂದು ಗತ್ತೇನಿದೆ, ಅವ್ರು ನಡ್ಸ್ಕೊಡೋ ಸ್ಟೈಲ್ ಏನಿದೆ, ಅದರಿಂದನೇ ಜನ ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿರೋದು. ಆ್ಯಂಡ್ ನೀವು ಬಹುಶಃ ನಿಮಗೂ ಗೊತ್ತಿರ್ಬೋದು, ಮೀಡಿಯಾನಲ್ಲಿ ಇರೋದ್ರಿಂದ 5 ದಿನ ನೋಡದೇ ಇದ್ದರೂ 6ನೇ 7ನೇ ದಿನ ನೋಡ್ತಾರೆ ಜನರು ಸುದೀಪ್ ಸರ್ ಬರೋದ್ರಿಂದ. ಸೊ ನನಗೆ ಪರ್ಸ್ನಲಿ ಐ ಥಿಂಕ್ ಅವ್ರು ಬಿಟ್ಟರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ ಸರ್.